ಓಂ ಶಾಂತಿ. ತಮ್ಮ ಪೂರ್ಣ ಗಮನವನ್ನು 4 ಕಡೆಯಿಂದ ಸರಿಸಿ ಸ್ವಯಂನ ಮೇಲೆ ಸಂಪೂರ್ಣ ಗಮನವನ್ನು ಕೊಡಿ. ಶರೀರವನ್ನು ಹಗುರವಾಗಿ ಬಿಡಿ. ತಮ್ಮ ದೇಹ ಮತ್ತು ಮನಸ್ಸಿಗೆ ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ಕೊಡಿ. ಶೀತಲವನ್ನಾಗಿ ಮಾಡಿ. ತಮ್ಮ ಅಂತರ್ ಮನಸ್ಸಿನ ಚಕ್ಷುವಿನಿಂದ 2 ಕಣ್ಣುಗಳ ಮಧ್ಯೆ ಭ್ರುಕುಟಿಯಲ್ಲಿ ಸ್ವಯಂನನ್ನು ನೋಡಿ. ಒಂದು ದಿವ್ಯ ಜಗಮಗಿಸುವ ಪ್ರಕಾಶಮಾನ ಜ್ಯೋತಿ ಸ್ವರೂಪ ಶಕ್ತಿ ಆತ್ಮ ನಕ್ಷತ್ರವನ್ನು ನೋಡಿ ಮತ್ತು ಅನುಭವ ಮಾಡುತ್ತಾ ಹೋಗಿ. ಸರ್ವಶಕ್ತಿವಂತ ಪರಮಪಿತ ಪರಮಾತ್ಮ ಕೆಂಪು ಬಣ್ಣದ ಸರ್ವಶಕ್ತಿಗಳ ಕಿರಣಗಳನ್ನು ನನ್ನ ಕಡೆ ಹರಿಸುತ್ತಿದ್ದಾರೆ. ಆ ಲೈಟ್ ಹೌಸ್, ಮೈಟ್ ಹೌಸ್, ಪವರ್ ಹೌಸ್ನಿಂದ ಕೆಂಪು ಬಣ್ಣದ ಕಿರಣಗಳು ನನ್ನ ಶರೀರದ ಪ್ರತ್ಯೇಕ ಮಾಂಸಖಂಡಗಳನ್ನು, ಮೂಳೆಗಳನ್ನು, ಕೀಲುಗಳನ್ನು ಶಕ್ತಿಶಾಲಿಯಾಗಿ ಮತ್ತು ಸ್ವಸ್ಥ ಮಾಡುತ್ತಿದೆ. ಈ ಶಕ್ತಿಶಾಲಿ ಕಿರಣಗಳು ಸಂಪೂರ್ಣ ಶರೀರವನ್ನು ಶಕ್ತಿಶಾಲಿ ಮತ್ತು ವಿಶ್ರಾಮದ ಅನುಭವ ಮಾಡಿಸುತ್ತಿದೆ. ನನ್ನ ಶರೀರದ ಎಲ್ಲ ನೋವುಗಳು, ಸೆಳೆತ, ಕೀಳು ನೋವುಗಳು ದೂರವಾಗುತ್ತಾ ಇದೆ. ಶಕ್ತಿಶಾಲಿ ಈ ಕೆಂಪು ಬಣ್ಣದ ತರಂಗಗಳ ಕೆಳಗೆ ನಾನು ಸಂಪೂರ್ಣ ನನ್ನ ಶರೀರ ಶಕ್ತಿಶಾಲಿ ಆಗುತ್ತಾ ಹೋಗುತ್ತಿದೆ. ಈ ಶಕ್ತಿಶಾಲಿ ತರಂಗಗಳಿಂದ ಇಡೀ ಶರೀರದಲ್ಲಿ ಹೊಸ ಚೈತನ್ಯ ಶಕ್ತಿ ಸಂಚಾರವಾಗುತ್ತಿರುವುದನ್ನು ನಾನು ಅನುಭವ ಮಾಡುತ್ತಿದ್ದೇನೆ. ನಾನು ಈಗ ಶಕ್ತಿಶಾಲಿ ಆತ್ಮ ಆಗಿದ್ದೇನೆ ಎನ್ನುವುದನ್ನು ಅನುಭವ ಮಾಡುತ್ತಾ ಹೋಗುತ್ತಿದ್ದೇನೆ. ನಾನು ಆತ್ಮ ತನು ಮನ ಸಹಿತ ಒತ್ತಡದಿಂದ ಮುಕ್ತನಾಗಿದ್ದೇನೆ. ನೋವಿನಿಂದ ಮುಕ್ತನಾಗಿದ್ದೇನೆ. ಸ್ವಸ್ಥನಾಗಿದ್ದೇನೆ. ನನಗೆ ಯಾವುದೇ ಪ್ರಕಾರದ ಚಿಂತೆ ಅನ್ನುವುದು ಇಲ್ಲ. ನಾನು ಈಗ ಶಕ್ತಿಶಾಲಿ ಆತ್ಮನಾಗಿದ್ದೇನೆ. ಸರ್ವಶಕ್ತಿವಂತ ಪರಮಾತ್ಮನಿಂದ ಬರುತ್ತಿರುವ ಆ ಕೆಂಪು ಬಣ್ಣದ ಶಕ್ತಿಶಾಲಿ ಕಿರಣಗಳು ನನ್ನ ಪ್ರತಿಯೊಂದು ಜೀವಕೋಶಗಳನ್ನು ಅರಳಿಸುತ್ತಿದೆ. ಮಾಂಸಖಂಡಗಳು ಸಹ ಗಟ್ಟಿಯಾಗುತ್ತಾ ಹೋಗುತ್ತಿದೆ. ಮೂಳೆಗಳು ಗಟ್ಟಿಯಾಗುತ್ತಾ ಹೋಗುತ್ತಿದೆ. ನಾನು ಇದರಿಂದ ಆರೋಗ್ಯವಂತನಾಗುತ್ತಿದ್ದೇನೆ. ನನ್ನ ಪತಿ ಪರಮಾತ್ಮನಿಗೆ ಅನೇಕ ಕೋಟಿ ಧನ್ಯವಾದಗಳನ್ನು ನಾನು ಈಗ ಹೇಳುತ್ತಿದ್ದೇನೆ. ನಾನು ಇಡೀ ಜೀವನದ ತನು ಮನದಿಂದ ಸಂಪೂರ್ಣವಾಗಿ ಪವರ್ಫುಲ್ ಆಗಿದ್ದೇನೆ, ಸ್ಟ್ರಾಂಗ್ ಆಗಿದ್ದೇನೆ, ಹೆಲ್ದಿಯಾಗಿರುತ್ತೇನೆ ಎನ್ನುವ ಅನುಭವ ನನಗೆ ಈಗ ಆಗುತ್ತಿದೆ. ನನ್ನ 4 ಕಡೆ ಶಕ್ತಿಶಾಲಿ ಕಿರಣಗಳು ಎಂತಹ ಸುಂದರ ಅನುಭವವನ್ನು ನನಗೆ ಮಾಡಿಸುತ್ತಿದೆ. ನಾನು ಇಡೀ ಜೀವನ
ಪರಮಾತ್ಮನ ಶಕ್ತಿಯ ಸಾನ್ನಿಧ್ಯದಲ್ಲಿ ನಾನು ಈಗ ನಿರ್ವಿಘ್ನವಾಗಿರುತ್ತೇನೆ. ನನ್ನ ಹಳೆಯ ಸಂಸ್ಕಾರಗಳೆಲ್ಲವೂ ಸಹ ಈ ಶಕ್ತಿಶಾಲಿ ಕಿರಣಗಳಿಂದ ಭಸ್ಮವಾಗುತ್ತಾ ಇದೆ. ದೈವಿ ಸಂಸ್ಕಾರ, ದೈವಿ ವರ್ತನೆ, ದೈವಿ ನಡತೆ ಈಗ ನನ್ನಲ್ಲಿ ಜಾಗೃತವಾಗಿ ನಾನು ಅದೇ ಪ್ರಕಾರವಾಗಿ ನಡೆಯುತ್ತಿದ್ದೇನೆ. ನಾನು ಸದಾ ಶಕ್ತಿ ಸ್ವರೂಪ ಆತ್ಮನಾಗಿದ್ದೇನೆ. ಸರ್ವಶಕ್ತಿವಂತ ತಂದೆಯ ಅತಿ ಪ್ರಿಯ ಸಂತಾನನಾಗಿದ್ದೇನೆ. ನನ್ನ ಈ ಶಕ್ತಿಯ ಕಿರಣಗಳು ಇಡೀ ವಿಶ್ವದ ಪ್ರತಿಯೊಂದು ಆತ್ಮಗಳಿಗೂ ಸಹ ತಲುಪುತ್ತಿದೆ. ಅಸಕ್ತ ಆತ್ಮಗಳು, ಅಶಾಂತಿಯಲ್ಲಿರುವ ಆತ್ಮಗಳು, ದುಃಖದಲ್ಲಿರುವ ಆತ್ಮಗಳು, ಅನಾರೋಗ್ಯದಿಂದ ಬಳಲುತ್ತಿರುವ ಆತ್ಮಗಳಿಗೆ, ಪ್ರತಿಯೊಬ್ಬ ಆತ್ಮಗಳಿಗೂ ಸಹ ಈ ಶಕ್ತಿಯ ಕಿರಣಗಳು ತಲುಪಿ ಅವರ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತಿದೆ. ಅವರು ಸಹ ನನ್ನ ಹಾಗೆಯೇ ಪರಮಾತ್ಮನ ಅತಿ ಪ್ರಿಯ ಸಂತಾನರಾಗಿದ್ದಾರೆ. 5 ತತ್ವಗಳಿಗೂ ಸಹ ಈ ಶಕ್ತಿಯ ಕಿರಣಗಳು ತಲುಪುತ್ತಿದೆ. ಆಕಾಶ, ಭೂಮಿ, ಜಲ, ವಾಯು, ಅಗ್ನಿಗೆ ಈ ಶಕ್ತಿಯ ಕಿರಣಗಳು ತಲುಪಿ ಸದಾ ಶಕ್ತಿಶಾಲಿಯಾಗುತ್ತಿದೆ. ನಾನು ಇರುವ ಮನೆ ಅಥವಾ ನಾನು ಎಲ್ಲಿ ಹೋಗುತ್ತೇನೋ ಅಲ್ಲಿ ಈ ಶಕ್ತಿಯ ಕಿರಣಗಳು ಹರಡುತ್ತಿದೆ. ಆ ಎಲ್ಲ ವಾತಾವರಣವೂ ಸಹ ಸಂಪೂರ್ಣ ಶಕ್ತಿಶಾಲಿಯಾಗುತ್ತಿದೆ. ನಾನು ಸದಾ ಶಕ್ತಿಶಾಲಿಯಾಗಿದ್ದೇನೆ. ಸ್ವಯಂ ಭಗವಂತನ ಆ ಶಕ್ತಿಯ ಕಿರಣಗಳನ್ನು ಪಡೆದುಕೊಂಡಿರುವಂತಹ ಮಹಾನ್ ಭಾಗ್ಯಶಾಲಿ ಸರ್ವಶಕ್ತಿವಂತ ಆತ್ಮ ನಾನಾಗಿದ್ದೇನೆ. ಈ ರೀತಿ ಸದಾ ಅನುಭವ ಮಾಡುತ್ತಾ ಇರಿ. ದಿನದಲ್ಲಿ ಅಟ್ಲೀಸ್ಟ್ 5 ನಿಮಿಷ 10 ನಿಮಿಷ ಈ ರೀತಿಯಾದ ಅನುಭವವನ್ನು ಮಾಡುತ್ತಾ ಇದ್ದಾಗ ನಾವು ಹೆಚ್ಚು ಹೆಚ್ಚು ಶಕ್ತಿಶಾಲಿಯಾಗುತ್ತಾ ಹೋಗುತ್ತಿದೆ. ನಮ್ಮ ಜೀವನದಲ್ಲಿ ಬರುವ ಎಲ್ಲ ದುಃಖಗಳನ್ನು, ನೋವುಗಳನ್ನು ಎದುರಿಸುವ ಶಕ್ತಿ ನಮ್ಮಲ್ಲಿ ಜಾಗೃತವಾಗುತ್ತಾ ಹೋಗುತ್ತದೆ. ನಾನು ಸದಾ ಶಕ್ತಿಶಾಲಿಯಾಗಿದ್ದೇನೆ. ಸ್ವಯಂ ಭಗವಂತನ ಛತ್ರ ಛಾಯೆಯಲ್ಲಿ ಸದಾ ಇರುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ನಾನಾಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.